ಸೂಚಿಪಾರ ವಾಟರ್ ಫಾಲ್ಸ್ ನೋಡಿದ್ದು. ಇಲ್ಲ ಒಂದೇ ರೋಟೆ ಇರೋದು. ಎಲ್ಲರೂ BJP ಬಾವುಟ ಆಯ್ತಾ ಹೋಗೋ ದಾರಿಗೆ? A53 ಈಗ ಬಂತು, A03 ಈಗ ಹೋಯ್ತು. ಹೋಟೆಲ್ A50 ಯಾರೋ ಸ್ಟಾಪ್ ಮಾಡೋರು. ಎಲ್ಲ ಫೋಟೋ ಶೂಟ್ ಮಾಡ್ತಾರೆ ತಾನೇನ್ರಿ ಇಲ್ಲಿ ನೀವು ಹೋಗೋದಾರಿಗೆ? ಕಾರ್ಗಳು ಫೋಟೋ ಶೂಟ್ ಮಾಡ್ತಾರ? ಹೋಟೆಲ್ ಅಂದ್ಕೊಂಡ್ರಲ್ಲ, ಹೋಟೆಲ್ಲು ಸಿಗಲಿಲ್ಲ. ಇಲ್ಲ ಕಾಣಲಿಲ್ಲ. ಏನ್ರಿ ಒಳ್ಳೆ ಮುನ್ನಾರು ಅಲ್ಲೂ ಇದೇ ಸೇಮ್ ಎಕ್ಸ್ಪೀರಿಯೆನ್ಸು ಅಂತಾರೆ. ಅದೇ ಎಕ್ಸ್ಪೀರಿಯೆನ್ಸು ಮುನ್ನಾರು ಮುಂಚೆ ನಾವು ಇಲ್ಲೇ ಅನುಭವಿಸ್ತಾ ಇದ್ದೀವಿ, ವೈನಾಡಲ್ಲೇ ನೋಡ್ತಾ ಇದ್ವಿ. ತಿಳಿನೂ ಆಗ್ತಾ ಇದ್ದೀವಿ. ಈಗ ರಿಪ್ಪನ್ ಎಸ್ಟೇಟ್ ಈಗ ಸಿಗ್ತು ನನಗೆ. ಹೋಟೆಲ ಈಗ ಸಿಗ್ತು ನನಗೆ. ಹೋಟೆಲ ಸಿಕ್ತು. ನೀವು ಹೇಳಿದ್ರಲ್ಲ ಎಲ್ಲ ಅಲ್ಲಿ ಹೋಗ್ಬಿಟ್ಟು ಬರ್ತಾವ್ರೆ ಅಂತ. ಅಲ್ಲೂ ಐತೆ, ಹಂಗೂ ಹೋಗೋಣ ಕಣ್ರಿ. ಆಮೇಲೆ ಹೋಗ್ಬೇಕಾರೆ ನೆನಪು ಮಾಡ್ಕೊಳ್ರಿ, ಹೋಗ್ಬೇಕಾರೆ ಯಾವುದಾದ್ರು ಇದು ವಿಲ್ಲಾನ ಏನದು ಮೇಲ್ಗಡೆ ಬಂಗ್ಲೆಗಳು ಹಂಗವೇ. ಅದೆಲ್ಲಿವರೆಗೂ ಹೋಗುತ್ತೋ ಹೋಗ್ಬಿಟ್ಟು ಬರ್ಬೇಕಾ ರೋಡು. ನೀವು ಹೇಳಿದ್ರಲ್ಲ ಹೈಟ್ಸ್ ಜೈಂಟ್ ಸ್ವಿಂಗು, ಅದು ಹೈಟ್ ಜೈಂಟ್ ಸ್ವಿಂಗು, ಐರನ್ ಬಿಡಿಸ್ಕೋವು ಮಾಡಿ ಹೋಟೆಲ್ ವೈನಾಡು ವಿಸಿಲಿಂಗ್ ವುಡ್ಸು. ಜಿಪ್ಲೈನ್. ಸೂಚಿಪಾರ ವಾಟರ್ ಫಾಲ್ಸ್ ಹೋಗೋದು ಬೇಡ ಅಂದ್ಕೊಂಡಿದ್ರೆ ಇದನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ವಿ ಇವತ್ತು. ಫ್ಲೈ 900 ಅಡ್ವೆಂಚರ್. ಅಲ್ಲಿದ್ದೀನಿ ಈಗ. ಫ್ಲೈ 900 ಅಂತ ನೀವು ಹೇಳಿದ್ರಲ್ಲ. ನಾಯಿ ಹತ್ರ ಬಗಳಿಸ್ತಾ ಇದ್ದೀರಾ? ಫಾಗ್ ಬರ್ತಾ ಇದೆ, ಫಾಗ್ ಬರ್ತಾ ಇದೆ. ಏನೈತಿ ಅಲ್ಟಿಮೇಟ್.
ಮಿಸ್ಟ್ ಕವರ್ ಆಗ್ತಾ ಐತೆ ಮಿಸ್ಟು. ವೆಲ್ಕಮ್ ಟು ಸೂಚಿಪರ ವಾಟರ್ಫಾಲ್, 8 ಕಿಲೋಮೀಟರ್, ಎಂಟ್ರಿ ಟೈಮ್ 8 AM to 5 PM. ಚಳಿ ಆಗ್ತಾಯ್ತಲ್ರಿ, ಚಳಿ ಆಗ್ತಾಯಿತ್ತು. ಅದೆಲ್ಲ ದೊಡ್ಡ ಬಿಲ್ಡಿಂಗ್ ಐತೆ, ಗೌರ್ಮೆಂಟ್ ಪಾಲಿಟೆಕ್ನಿಕ್ಕು ಮೇಪ್ಪಡಿ. ನನಗಿನ್ನ 7.8. ಹೌದಾ? ಓ, ಫಾಗ್ ಕವರ್ ಆಗೋಯ್ತು, ಬೇಜಾನ್ ಕವರ್ ಆಗೋಯ್ತು ಫಾಗು. ಅಲ್ಲೆಲ್ಲ ಸಂತಾನ ಸೆಂಟರ್. ತಮಿಳ್ನಾಡು ಗಾಡಿ ಹೋಗ್ತಿದೆ. ಅಲ್ಲಿದ್ದ ವೆದರ್ಗೂ ಇಲ್ಲಿರೋ ವೆದರ್ಗೂ ನೋಡಿ ಎಷ್ಟು ವ್ಯತ್ಯಾಸ ಆಗೋಯ್ತು. ಚಿಲ್ ಅಂತ ಐತೆ ಅಲ್ಲ. ಎಷ್ಟೋ ಹೇಳಿದ್ರು ಕಣ್ರಿ ಅಲ್ಲಿ ಹೋಗ್ಕೋ ನೀವು ನೆನೆ ನೋಡಿದ್ವಲ್ಲ ರೀಲ್ಸಲ್ಲಿ, ಎಷ್ಟಿತ್ತದು? ಏನೋ ಐತೆ ರೀ ಅಮೌಂಟ್ ಅದಕ್ಕೆ. ಎಷ್ಟು ಐತೆ ಇಲ್ಲೇ? ಅದು ಬಸ್ಸು ತಾನೇ? ಬಸ್ಸು ಏನದು? ಗ್ಲಾಸ್ ಬ್ರಿಡ್ಜು. ಹಾಂ, ಅದೇ ಅದನ್ನೇ ಪೇ ಮಾಡಬೇಕು ಅಲ್ಲಿ. ಏನೋ ಎಷ್ಟೋ ಐಡಿಯಾ ಇಲ್ಲ, ನೆನಪಿಲ್ಲ ಅದು. ಇದು ನೋಡಿದೆ, ಬೆಟ್ಟನೇ ಅಗದ್ಬಿಟ್ಟವ್ರೆ, ಏನು ಮಾಡೋರು ಇದು? ಟಾರ್ಪಲ್ಲೇ ಹಾಕ್ಬಿಟ್ಟವ್ರಿ, ದೊಡ್ಡ ಟಾರ್ಪಲ್ ಹಾಕ್ಬಿಟ್ಟವ್ರಿ. ದೊಡ್ಡ ಟಾರ್ಪಲ್ ಹಾಕ್ಬಿಟ್ಟು ಮಳೆ ಬರ್ಬೇಕಾದ್ರೆ ಮಾತ್ರ ಜೋರು ಮಳೆಯಲ್ಲಿ ಇಲ್ಲಿ ಬಂದು ನಿಂತ್ಕೋಬೇಕು. ಬೆಟ್ಟದ ಮೇಲಿಂದ ನೀರು ಫಾಲ್ಸ್. ಖಾಲಿ ರೋಡಲ್ಲಿ ಗಾಡಿ ಓಡಿಸ್ಕೊಂಡ್ಬೇಕಾ ಇದ್ರೆ ಹೊಡಿಬೇಕು, ಮ್ಯೂಸಿಕ್ ಹಾಕ್ಕೋಬೇಕು, ಇರಬೇಕು. ಒಳ್ಳೆ ಫೀಲ್ ಹೆಂಗಿದೆ ನೋಡಿ ಬೆಟ್ಟ ನೋಡೋದು. ಎಷ್ಟು ಕವರ್ ಆಗಿದೆ ಹಾಗೆಲ್ಲ ಹೋಗ್ತಾ ಇದೆ. ಈ ಬದುಕಿನ ಪಯಣ ತಿರುವು ಇದೆ, ಈ ತಿರುವಲ್ಲಿ ದಾರಿಯು ಸಾಗುತ್ತಿದೆ. ಜೀವನ ಪದವು ದೇವರ ಆಟವು, ಸಂಚಾರಿಯಾಗು ಜಸ್ಟ್ ಸಂಚಾರ. ಸಂಚಾರಿ
ಫಾರೆಸ್ಟ್ ಸ್ಟೇಷನ್, ಮುಂಡಕ್ಕಿ ಫಾರೆಸ್ಟ್ ಸ್ಟೇಷನ್. ಲೋಕವನ್ನು ಕಾಣುರಿಯ ಹೇಳ್ರಿ. ಈಗ ಟೀ ಎಷ್ಟಕ್ಕೆ ಗೊತ್ತು, ನೀವೇ ಕಟ್ ಮಾಡಿಬಿಟ್ರಿ. ನನಗೂ ಈಗ ನೆಟ್ವರ್ಕ್ ಎಗರೋಗುತ್ತೆ. ಇನ್ನೂ ನನಗೂ 143 ಮಿನಿಟ್ಸ್ ಅಂದರೆ ಇನ್ನು 9 ಮಿನಿಟ್ಸ್ ಹೋಗುತ್ತೆ ಟೈಮಿಂಗ್. ಯಾವುದೋ ಜಿಪ್ ಲೈನ್ ಅಂತ ಐತಲ್ಲ, ಓಕೆ. ಏನು ಇಲ್ಲಿರೋರಿಲ್ಲ ಅಷ್ಟೊಂದು ಅದೃಷ್ಟ ಮಾಡೋರ, ಅವ್ರಿಗೆ ಯಾವಾಗಲೂ ವ್ಯೂವೇ. ನಮ್ಗೆ ಅಪರೂಪಕ್ಕೆ ವ್ಯೂವು, ಅವ್ರಿಗೆ ಯಾವಾಗಲೂ ವ್ಯೂವೇ. ಈ ಜಾಗದಲ್ಲೂ ಬಸ್ ಐತಲ್ರಿ, ಹೋಯ್ತಾ ಇದೆ. ಬೆಟ್ಟ, ಈ ಎಸ್ಟೇಟು, ಒಳ್ಳೆ ಗ್ರೀನ್, ಲೆಸ್ಸಿ ಗ್ರೀನ್ ಅಂತ ನೋಡಿ. ಲೆಸ್ಸಿ ಗ್ರೀನ್, ಜೈಂಟ್ ಸ್ವಿಂಗ್ ಪ್ಲೇನ್ಗಳು ಎಲ್ಲ ಐತೆ. ಯಾರೋ ನೋಡಿ ಇಲ್ಲಿ ಕೂತ್ಕೊಂಡವ್ರೆ, ಗಾಡಿ ನಿಲ್ಲಿಸ್ಬಿಟ್ಟು. ಸೂಪರ್. ರೋಡ್ ಎಂಜಾಯ್ ಮಾಡೋಣ ಅಂದರೆ ಗಾಡಿಗಳು ಬೇರೆ ಬರ್ತಾವೆ, ಚಿಕ್ಕದು ಬೇರೆ ರೋಡ್. ರೋಡ್ ಎಂಜಾಯ್ ಮಾಡೋಣ ಅಂದರೆ ಗಾಡಿಗಳು ಬೇರೆ ಮೇಲೆ ಬರ್ತವೆ. ಏನು ಇಷ್ಟೊಂದು ಜಿಪ್ ಲೈನ್ಗಳು. ಎಕ್ಸ್ಪ್ಲೋರಾ, ಬಂಜಿ ರೈಡ್ ಅದು ಬಂಜಿ ರೈಡ್. ಸೂಚಿಪರ ವಾಟರ್ ಫಾಲ್ಸು ಹೆಂಗಿರುತ್ತೋ ಏನೋ ಗೊತ್ತಿಲ್ಲ, ಆದರೆ ನೋಡೋಕ್ಕೆ ಹೋಗೋ ರೋಡ್ ಇದೆಯಲ್ಲ, ಅಲ್ಟಿಮೇಟ್ ಅಲ್ಲ. ಹೌದಾ, ನೋಡ್ರಿ. ಮತ್ತೆ ಟೀ ಎಸ್ಟೇಟ್ ಒಳಗಡೆ ಹೋಗ್ತಾ ಇದ್ದೀವಲ್ರಿ. ಟೀ ಎಸ್ಟೇಟ್ ಒಳಗಡೆ ಬಂದೆ. ಟೀ ಎಸ್ಟೇಟ್, ಆ ಕಡೆನೇ ಟೀ ಎಸ್ಟೇಟ್, ಈ ಕಡೆನೇ ಟೀ ಎಸ್ಟೇಟ್. ಮತ್ತು ಇದನ್ನು ನಾನು ಹೋಗ್ತಾ ಇದ್ದೀನಿ. ಎಷ್ಟು ದೂರ ಆಯ್ತು ಅದು? ನೀವು 800 ಮೀಟ್ರ, ನಾನು 1.9 ಮೀಟ್ರ್. ಮಿಸ್ಟ್ ಹೊಡಿತಾ ಐತೆ, ನಮಗೆ ಕವರ್ ಆಗ್ತೈತೆ ಮಿಸ್ಟ್ ನಮಗೆ ಕವರ್ ಆಗ್ತಾಯಿದೆ.
ಯಾಕೆ ಬಂದಿಲ್ಲರಿ ಎಲ್ಲ ಅದೇ ಇದಕ್ಕೆ ಬಂದಿರ್ತಾರೆ ಕಂಡಿ 900 ಕಂಡಿ ಗೊತ್ತಿಲ್ಲ. ಹಾಂ ಅದೇ ನಾವು ಅಮೌಂಟು ಎಲ್ಲ ಹಾಕಿದ್ರಲ್ಲ ಅದೇ ಇದು ಬಿಡಿ ಎಲ್ಲೂ ಹೋಗಬೇಡಿ. ಅದೇ ಹೊಡಿತಾಯ್ತ್ರಿ ಇಲ್ಲೇ ನನಗೆ ಮಂಜು ಹೊಡಿತಾಯ್ತೆ ಕವರ್ ಮಂಜಲ್ಲೇ ಇದಾಗ್ತಾಯಿದೆ ಫಾಗಲ್ಲೇ ಬರ್ತಾಯಿದ್ದೀನಿ. ಫಾಗ್ ಲೈಟ್ ಹಾಕಂಗಿಲ್ವೇ ಕೇರಳದಲ್ಲಿ ಏನು ಮಾಡೋಣ? ಫಾಗ್ ಬಂದಾಗ ಫಾಗ್ ಲೈಟ್ ಹಾಕ್ಬೇಕು ಅಂತಲೇ ಫಾಗ್ ಲೈಟ್ ಹಾಕ್ಸ್ಕೊಂಡಿರೋದು ನಾನು ದುಡ್ಡು ಕೊಟ್ಟು. ಸುಮ್ಮನೆ ಇರಕ್ಕ ಮಂಜು ಕವಿತಾ ಇದೆ. ಸಾಕ್ಸು ತೆಗೆದುಬಿಟ್ಟು ಫಾಗ್ ಲೈಟ್ ಆನ್ ಮಾಡ್ಬಿಡ್ಲ. ಒಂದೇ ಒಂದು ಜೀಪ್ ಒಳ್ಳೆ ಧರ್ಮಸ್ಥಳ ಮಂಗಳೂರು ಫೀಲ್ ಬರ್ತೈತೆ. ಸಣ್ಣ ರೋಡು, ಒಂದು ಆಟೋ ಹಳೆ ಆಟೋ ಹೋಗ್ತಿತ್ತು KA09. KA09 ಹೋದವ್ರು ಅನ್ಕೊಳ್ತಾರೆ ಯಾರೋ ಹುಟ್ಟಿನ ಮಕ್ಕಳು ಗಾಡೀಲಿ ಬಂದವರಲ್ಲ ಅಲ್ಲಿಂದ ಇವ್ರಿಗೇನು ಬುದ್ಧಿ ಐತಾ ಅಂತ ನಾವು ಅನ್ಕೊಳ್ತೀವಿ. ಇವ್ರಿಗೇನು ಬುದ್ಧಿ ಐತಾ ಕಾರಲ್ಲಿ ಬಂದವ್ರೆ. ಪಾರ್ಕಿಂಗ್ ಟಿಕೆಟ್ ಕೌಂಟರ್ ಹೊರಗೋಗುತ್ತೆ. ಈಗ ಕಾಣಿಸೋರ್ಗು ನಾನು ಯಾರಿಗೂ ₹1 ಕೊಡಲ್ಲ. ಫುಡ್ ಪಾಯಿಂಟ್, ನಾರ್ತ್ ಇಂಡಿಯನ್ ಫುಡ್ ಪಾಯಿಂಟ್. ಓ ಗ್ಲಾಸ್ ಬ್ರಿಡ್ಜ್ ಇನ್ನೂ ಒಂದು ಇದ್ದಂಗೆ ಐತೆ. ಇಲ್ಲೊಂದು ಗ್ಲಾಸ್ ಬ್ರಿಡ್ಜ್ ಇದ್ದಂಗೆ ಐತೆ. ಹೋರಿ ಬ್ರಿಡ್ಜ್ ಅದೇನೆ. ಇಲ್ಲ ರೀ ಗ್ಲಾಸ್ ಬ್ರಿಡ್ಜ್ ಇದೂ ಗ್ಲಾಸ್ ಬ್ರಿಡ್ಜ್ ಅಂತಲೇ ಇದೆಯಲ್ರಿ ಇಲ್ಲಿ. ಜಾಯಿಂಟ್ ಗ್ಲಾಸ್ ಬ್ರಿಡ್ಜ್ ಅಂತಲೇ ಐತೆ. ಬಟ್ 900 ಕಂಡಿ ಅಲ್ಲ ಅದು. ಎಲ್ಲೋಗ್ಲಿ ಹೆಂಗೋಗ್ಲಿ ಆಗುತ್ತೇನ್ರಿ, ಜಾಗ ಐತೇನ್ರಿ, ಎಲ್ರಿ ಆಗುತ್ತಲ್ಲಿ ಆಗಲ್ಲ. ಸೂಚಿಪರ ವಾಟರ್ ಫಾಲ್ಸ್ಗೆ ಹೋಗೋ ರೋಡು ಹೆಂಗೈತೆ ನೋಡಿ, ಮಿಸ್ಟಲ್ಲಿ ಕವರ್ ಆಗೈತೆ. ಈ ಥರ ಇದ್ರಲ್ಲಿ ಹೋಗ್ತಾ ಇದ್ರೆ ಮಜಾನೇ ಬೇರೆ. ಅಂದರೆ ಹುಷಾರಾಗಿ ನಡೀಬೇಕು ಅಲ್ಲ. ಜಾರೋದಕ್ಕಿನ್ನ ಸ್ಲಿಪ್ ಆಗುತ್ತೆ. ಬರ್ತಾ ಇದ್ರದ್ದು ವೆದರು ಕೂಡ ಚೇಂಜಸ್ ಮಾಡ್ರಿ. ಅದು ಇದು ದೊಡ್ಡದಾದ್ಮೇಲೆ ಹೋಗಿ ಇಳಿಬೇಕಾರೆ ಇಳಿತಿದೀವಿ, ಹತ್ತಬೇಕಾರೆ ಗೊತ್ತಾಗುತ್ತಬ್ಬ. ಹಾಂ ரொம்ப ಇಲ್ಲ ತುಂಬ ಡೌನಾ. ಕನೆಕ್ಟ್ ಆಗಿದೆ ರೀ. ಸೂಚಿಪರ ವಾಟರ್ ಫಾಲ್ಸ್ ಸೌಂಡ್ ಕೇಳಿಸ್ತಾ ಇತ್ತು ನೋಡಿ. ಇನ್ನೂ ಹೋಗಿಲ್ಲ, ಇನ್ನೂ ತುಂಬ ದೂರ ಐತೆ. ಸೌಂಡ್ ಮಾತ್ರ ಸಖತ್ತಾಗಿ ಕೇಳಿಸ್ತಾ ಐತೆ.
ಆದಷ್ಟು ವಯಸ್ಸಲ್ಲಿದ್ದಂಗೆ ಬಂದು ನೋಡಿ ಇವೆಲ್ಲ. ವಯಸ್ಸಾದ್ಮೇಲೆ ಭಾಳ ಕಷ್ಟ ಇದೆ ಇವೆಲ್ಲ ಹತ್ತಿಳಿಯೋದು. ನಮ್ಗೆ ಇಳಿಬೇಕಾದ್ರೆ ದೇವ್ರು ಕಾಣಿಸ್ತಾವನೆ, ಇನ್ನು ಹತ್ಬೇಕಾದ್ರೆ ಏನನ್ಸುತ್ತೋ ಗೊತ್ತಿಲ್ಲ. ಇಳಿಯೋವಾಗಲೇ ಈ ಥರ ಕಷ್ಟ ಐತೆ. ಹೆಡ್ ಪೋಸ್ಟ್ 5 ಆಮ. ಸುತ್ತಲೂ ಫಾಗೆ, ಈ ಕಡೆ ಎಲ್ಲ ಬರೀ ಫಾಗೆ ಐತೆ, ಏನೂ ಕಾಣಿಸ್ತಾ ಇಲ್ಲ. ಬಟ್ ಈ ಕಡೆ ನೋಡಿ ನಿಮ್ಗೆ ಸ್ವಲ್ಪ ಸ್ವಲ್ಪ ಏನಾರು ಕಾಣುತ್ತಾ, ಫಾಲ್ಸ್ ನೀರು ಬರ್ತಾಯಿದೆ, ಅಲ್ಲಿ ಸೌಂಡ್ ಕೇಳಿಸ್ಬೋದು. ನಡೀರಿ, ನಡೆಯೋಕ್ಕೆ ಹಿಂಗೈತೆ. ಇನ್ನು ನೋಡೋಕೆ ಹೋಗ್ತಾ ಇರೋದು, ನಡೆಯೋಕ್ಕಲ್ಲ, ನೋಡೋಕೆ ಹೋಗೋವಾಗಲೇ ಹಿಂಗೈತೆ. ಬರೋವಾಗ ತಿರುಪತಿ ಬೆಟ್ಟ, ಆದರೂ ಈ ಥರ ಕಷ್ಟಪಡೋದ್ರಲ್ಲೂ ಒಂಥರ ಖುಷಿ ಇದೆ. ಚೆನ್ನಾಗಿ ಮಾಡಿದ್ದಾರೆ, ಪರವಾಗಿಲ್ಲ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೆಲ್ಲೂ ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿಲ್ಲ. ಅಲ್ಲಿ ಬರ್ತಿದ್ದಂಗೆ ಚೆಕ್ ಪೋಸ್ಟಲ್ಲೇ ಎಲ್ಲ ಪ್ಲಾಸ್ಟಿಕ್ಕು ಏನಾದ್ರು ಐಟಮ್ಸ್ ಇದ್ದರೆ ಈಸ್ಕೊಂಡಲ್ಲಿ ಇಟ್ಕೊಳ್ತಾರೆ, ಹೋಗ್ತಾ ವಾಪಸ್ ಇಸ್ಕೊಬೋದು ಅಷ್ಟೇ. ನೋ ವಾಟರ್ ಬಾಟಲ್ಸ್, ನೋ ಫುಡ್ ಐಟಮ್ಸ್ ಅಲೌಡ್ ಇನ್ಸೈಡ್. ಹಾಂ, ಓ ಬಂದ್ಬಿಟ್ವಿ. ಸೂಚಿಪರೆ ವಾಟರ್ ಫಾಲ್ಸ್ ಹತ್ತತ್ರ ಬಂದ್ಬಿಟ್ವಿ. ಅದೇ ನೋಡಿ ಸೂಚಿಪರೆ ವಾಟರ್ ಫಾಲ್ಸ್. ಇದಕ್ಕೋಸ್ಕರನೇ ಇಷ್ಟು ಕಷ್ಟಪಡ್ಕೊಂಡು ಬಂದಿರೋದು. ನಾನು ಇದರಲ್ಲಿ ರೈಡಿಂಗ್ ಜಾಕೆಟ್ ಬೇರೆ ಹಾಕೊಂಡು ಬಂದಿದ್ದೀನಿ. ರೈಡಿಂಗ್ ಜಾಕೆಟ್ ಬೇರೆ ಒಂದು 3 kg ತೂಕ ಇರುತ್ತಾ. ಅಬ್ಬಾ, ನೋಡಿ ಇದೇ ಸೂಚಿಪರೆ ವಾಟರ್ ಫಾಲ್ಸ್. ಅಲ್ಲಿ ಯಾರೋ ಒಬ್ರು ಹತ್ರಕ್ಕೆ ಹೋಗಿದ್ದಾರೆ. ಏನು ಕೆಂಪು ಮಣ್ಣು. ಹಾಂ, ಹೌದು. ಇಲ್ಲಿ ಸಿಡಿತಾ ಐತೆ ನೀರೆಲ್ಲ.